ಅಡ್ವಾಣಿ ಅವರಿಗೆ ಭಾರತ ನಮ್ಮ ಶ್ರದ್ಧೆಯ ಹಿರಿಯ ನಾಯಕರು ದೇಶದಲ್ಲಿ ದ್ವಿಧ್ರುವಿ ರಾಜಕಾರಣವನ್ನು ಅದರ ಸಿಂಗಲ್ ಪೋಲಾರ್ ಪಾಲಿಟಿಕ್ಸ್ ಇತ್ತು. ಕಾಂಗ್ರೆಸ್ ಪಾರ್ಟಿ ಒಂದೇ ಇತ್ತು. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಎರಡು ಗಟ್ಟಿಯಾದ ಪಾರ್ಟಿಗಳಿರಬೇಕು. ಪಾರ್ಟಿಯನ್ನು ಕಟ್ಟುವುದರಲ್ಲಿ ಮತ್ತು ರಾಜಕಾರಣ ಒಂದು ಪ್ರಾಫಿಟೇಬಲ್ ಉದ್ಯೋಗ ಆದಂಥ ಮಾತು ಹೊರಟಿರುವಂಥ ಸಂದರ್ಭದಲ್ಲಿ ಅತ್ಯಂತ ಶುದ್ಧ ರಾಜಕಾರಣವನ್ನು ನಡೆಸಿ ಅವರು ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಬಹುಶಃ ಅವರಷ್ಟು ದೇಶವನ್ನು ಯಾರೂ ಕೂಡ ಸುತ್ತಿರಲಿಲ್ಲ. ಹೈಯೆಸ್ಟು ರಥಯಾತ್ರೆಯನ್ನು ಮಾಡಿದಂಥವರು ಮತ್ತು ಇವತ್ತೇನು ರಾಮ ಜನ್ಮಭೂಮಿಯಲ್ಲಿ ರಾಮನ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮಚಂದ್ರಂದು. ಅದರ ಆಂದೋಲನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಶ್ರೀಮಾನ್ ಲಾಲ್ ಕೃಷ್ಣ ಅದ್ವಾನಿಯವರು. ಪಾರ್ಲಿಮೆಂಟರಿ ಪ್ರಾಕ್ಟೀಸ್ಗಳನ್ನು ಅತ್ಯಂತ ಪರ್ಫೆಕ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಂಥವರು ಶ್ರೀ ಅದ್ವಾನಿಯವರು. ಸಾರ್ವಜನಿಕ ಜೀವನದ ಪರಿಶುದ್ಧತೆಗೆ ಒಂದು ಉದಾಹರಣೆ ಅವರು. ಅಂಥವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷವನ್ನು ತಂದಿದೆ. ನನಗೂ ವೈಯಕ್ತಿಕವಾಗಿ ಭಾಳ ಸಂತೋಷವನ್ನು ತಂದಿದೆ. ನಮ್ಮ ಈದ್ಗಾ ಮೈದಾನ ಅರ್ಥಾತ್ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋ ಹೋರಾಟ ನಡೆದಿತ್ತು. ಅದರ ಕೊನೆಗೆ ತಿರಂಗ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಮತ್ತು ಪ್ರತಿ ಆಗಸ್ಟ್ 15 ಮತ್ತು ಜನವರಿ 26 ಅವರು ನಮಗೆಲ್ಲರಿಗೂ ಫೋನ್ ಮಾಡಿ ನನಗೆ ದಿವಂಗತ ಅನಂತಕುಮಾರ್ ಅವರಿಗೆ, ಶ್ರೀಮಾನ್ ಯಡಿಯೂರಪ್ಪನವ್ರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ಅವರೆಲ್ಲರಿಗೂ ಫೋನ್ ಮಾಡಿ ಇಲ್ಲಿನ ಹೋರಾಟ, ಇಲ್ಲಿ ನಡೀತಾ ಇರುವಂಥ ಅನ್ಯಾಯದ ಬಗ್ಗೆ ಅವರು ವಿಚಾರಿಸ್ತಾಯಿದ್ರು. ಮತ್ತು ಒಂದು ಸರ್ತಿ ಗೋಳಿಬಾರಾದಂಥ ಸಂದರ್ಭದಲ್ಲಿ ಜಸ್ವಂತ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕಳಿಸಿದರು. ಈ ರೀತಿ ದೇಶದ ಪ್ರತಿಯೊಂದು ಆಗುಹೋಗುಗಳಲ್ಲಿ ಕಳೆದ 5-6 ದಶಕಗಳಲ್ಲಿ ಅದ್ವಾನಿಯವರ ಪಾತ್ರ ಇದೆ. ಇವತ್ತಿನ ರಾಜಕಾರಣಕ್ಕೊಬ್ಬ ಆದರ್ಶಪ್ರಾಯರಾಗಿರುವಂಥವ್ರನ್ನ ಅವರಿಗೆ ಇವತ್ತು ಭಾರತ ರತ್ನ ಬಂದಿರುವುದು ನಮ್ಮೆಲ್ಲರಿಗೂ ಭಾಳ ಸಂತಸವನ್ನು ತಂದಿದೆ.